ನೋಡಿ ಅಂತೆ ನಿನ್ನೆದ್ದು ಮಳೆದ ಅವಸ್ಥೆ ನೋಡಿ ಸ್ವಲ್ಪ ಎಂತ ಆಗಿದೆ ಅಂತ ಹೇಳಿ. ಇವಾಗ ಕೂಡ ಮಳೆ ಬರ್ತಾ ಉಂಟು ಲೈಟಾಗಿ. ನೋಡಿ ಹೀಗೆ ಮಾಡಿ ಬಿದ್ದಿದೆ ಎಲ್ಲ, ಯಾರ್ಯಾರ್ದು ಟುವಾಲ್ ಅದು ಇದು. ಇಲ್ಲಿ ನೋಡಿ ಒಮ್ಮೆ ನೋಡಿ. ತಗೊಂಡು ಬಂದದ್ದು ಇದು ಕೂಡ ಬಾಟ್ಲ್ ಒಳ್ಳೆ ಉಂಟು. ಇದು ಕೂಡ ಎಂತ ಆಗ್ಲಿಲ್ಲ, ಅಷ್ಟು ಮೇಲಿಂದ ಬಿದ್ರು ಕೂಡ ಇದು ತುಂಡಾಗ್ಲಿಲ್ಲ. ಸೊ ಇದಕ್ಕೊಂದು ಸೆಲ್ಯೂಟ್. ನಾನು ಸಣ್ಣಿದು ಶರ್ಟ್ ಹಾಕಿದ್ದೇನೆ ಬಿಕಾಸ್ ಏನ್ ಗೊತ್ತಾ, ಬಟ್ಟೆ ಒಣಗುದಿಲ್ಲ ಫ್ರೆಂಡ್ಸ್. ಬೆಲ್ ಹೊಡಿತಾನೆ ಇವನೇ ಫಸ್ಟಿಗೆ ಹೋಗಿ. ನೋಡಿ 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 ಇಷ್ಟು ಬಟ್ಟೆ ಮಡಿಸ್ಲಿಕ್ಕೆ ಉಂಟು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಸನ್ನಿ ಕುಕೀಸ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಾವು ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕ್ಲೀನಿಂಗ್ ಎಲ್ಲ. ನಿನ್ನೆ ಮಳೆ ಬಂದು ಎಲ್ಲ ನಮ್ಮ ಬಾಲ್ಕನಿ ಎಲ್ಲ ಹಾಳಾಗಿದೆ. ಸೊ ಈಗ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಸೊ ಇವಳಿಗೆ ಫುಲ್ ಮನೆಯ ಒಳಗೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅವಳಿಗೆ, ಸೊ ಹೊರಗೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ನನಗೆ. ಸೊ ಎಲ್ಲ ನಿನ್ನೆ ನಮ್ಮ ಕೆಲವು ಕ್ರೋಟನ್ ಎಲ್ಲ ಇತ್ತು, ಸೊ ಅದೆಲ್ಲ ಗಾಳಿಗೆಲ್ಲ ಬಿದ್ದಿದೆ. ಸೊ ನೋಡುವ ಈಗ ಅರ್ಧ ಗಂಟೆಯಲ್ಲಿ ಎಲ್ಲ ಕ್ಲೀನ್ ಆಗ್ಬೇಕೀಗ. ಸೊ ನೋಡುವ ಏನಾಗ್ತದೆ ಅಂತ. ಹಾಗೆ ನಾನು ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಆಗಿದೆ ನಿನ್ನೆ ಗಾಳಿ ಮಳೆಗೆ ಅಂತ ಹೇಳಿ. ಬನ್ನಿ ನನಗೆ ತೋರಿಸ್ತೇನೆ. ಹೆವಿ ಮಳೆ ಬಂದುಂಟಲ್ಲ, ಎಲ್ಲ ಸತ್ಯನಾಶ ಆಗಿದೆ. ನಿನ್ನೆದ್ದು ಮಳೆದ ಅವಸ್ಥೆ ನೋಡಿ ಸ್ವಲ್ಪ ಎಂತ ಆಗಿದೆ ಅಂತ ಹೇಳಿ. ಇವಾಗ ಕೂಡ ಮಳೆ ಬರ್ತಾ ಉಂಟು ಲೈಟಾಗಿ. ನೋಡಿ ಹೀಗೆ ಮಾಡಿ ಬಿದ್ದಿದೆ ಎಲ್ಲ, ಯಾರ್ಯಾರ್ದು ಟುವಾಲ್ ಅದು ಇದು. ಇಲ್ಲಿ ನೋಡಿ ಒಮ್ಮೆ ನೋಡಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಎಸ್ ಬಂದ್ರು. ಆಪರೇಷನ್ ಬಾಲ್ಕನಿ ಆಗ್ತಾ ಉಂಟು. ಒಂದು ನಿಮಿಷ, ಮಳೆ ಬರ್ತದೆಯಾ? ಪಿರಿ ಪಿರಿ ಸತ್ಯ. ಸೊ ಇವಾಗೆಲ್ಲ ಇದನ್ನ ಕ್ಲೀನ್ ಮಾಡಬೇಕು. ಈ ಡ್ಯೂಟಿ ಸನ್ನಿಗೆ ಕೊಟ್ಟಿದ್ದೇನೆ ನಾನು. ಹಾಗೆ ನೋಡಿ ಎಲ್ಲ ಇಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ಬಿದ್ದಿದೆ ನಮ್ಮದು. ಹೆವಿ 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 ಗಾಳಿ. ನಿಮಗೆ ಕೂಡ ಗೊತ್ತಿರ್ಬೋದು, ದುಬೈದು ವಿಡಿಯೋ ನೀವು ಕೂಡ ನೋಡಿರ್ಬೋದು. ನಿನ್ನೆ ಅಂತೂ ರಾತ್ರಿ 12:20ಗೆ ಸ್ಟಾರ್ಟ್ ಆಗಿದ್ದಲ್ಲ. ಎಸ್, 12:20ಗೆ ಸ್ಟಾರ್ಟ್ ಆಗಿದ್ವಿ. ಎಲ್ಲ ಬಾಟ್ಲಿ ಇದ್ದು ಇದು ಮೇಲೆಲ್ಲ ಇಟ್ಟಿದ್ವಿ ನಾವು ಚಂದ ಮಾಡಿ. ನಾನು ನಿಮಗೆ ತೋರಿಸ್ತೇನೆ ನಾವು ಯಾವ ರೀತಿ ಇಟ್ಟಿದ್ವಿ ಅಂತ ಹೇಳಿ. ಇವಾಗ ಯಾವ ರೀತಿ ಆಗಿದೆ ನೋಡಿ, ಸತ್ಯನಾಶ ಆಗಿದೆ ನೋಡಿ. ಬಟ್ ಸ್ಟಿಲ್ ನನಗೆ ಲೈಕ್ ಆಗೋದು ನಮ್ಮ ಬ್ಲಾಕ್ ಲೇಬಲ್ ವಾಟರ್ ಸ್ಟ್ರಾಂಗ್ ಉಂಟು, ಏನಾಗ್ಲಿಲ್ಲ. ಅದೊಂದು ಖುಷಿ ಆಯ್ತು ನನಗೆ. ಇನ್ನೊಂದು ಅದು ಕೂಡ ಎಂತ ಆಗ್ಲಿಲ್ಲ. ಇದು ನನ್ನ ಮ್ಯಾನೇಜರ್ ತಗೊಂಡು ಬಂದದ್ದು. ಇದು ಕೂಡ ಬಾಟ್ಲ್ ಒಳ್ಳೆ ಉಂಟು. ಇದು ಕೂಡ ಎಂತ ಆಗ್ಲಿಲ್ಲ, ಅಷ್ಟು ಮೇಲಿಂದ ಬಿದ್ರು ಕೂಡ ಇದು ತುಂಡಾಗ್ಲಿಲ್ಲ. ಸೊ ಇದಕ್ಕೊಂದು ಸೆಲ್ಯೂಟ್. ಮತ್ತೆ ಇನ್ನೊಂದು, ಇದು ನಾನು ತುಂಬಾ ವರ್ಷದ ಮುಂಚೆ ನಾನು ತಗೊಂಡದ್ದು ಗೋಲ್ಡ್ ಲೇಬಲ್, ಗೋಲ್ಡ್ ರಿಸರ್ವ್. ಸೊ ಇದು ಕೂಡ ಒಳ್ಳೆ ಬಾಟ್ಲಿ, ಇದು ಕೂಡ ಸ್ಟ್ರಾಂಗ್ ಉಂಟು, ಏನಾಗ್ಲಿಲ್ಲ. ಮತ್ತೆ ಈ ಒಂದು ಬ್ಲಾಕ್ ಲೇಬಲ್ ಇದಾಗಿದೆ. ಇನ್ನೊಂದು ಉಂಟು ಇಲ್ಲಿ, ಅದೆಂತ ಆಗ್ಲಿಲ್ವಾ? ಸೊ ಎಸ್, ಇದು ಕೂಡ ನನ್ನ ಮ್ಯಾನೇಜರ್ ಕೊಟ್ಟದ್ದು. ಇದು ಕೂಡ ಎಂತ ಆಗ್ಲಿಲ್ಲ. ಎಸ್, ಹಾಗಾದ್ರೆ ಅದು ಗಟ್ಟಿ ಉಂಟು. ಇದು ಹೋಯ್ತು, 2 ವಿಕೆಟ್ ಹೋಗಿದೆ ನಮ್ದು. 2 ಹೋಗಿದೆ. ಆರಿತ್ತಲ್ವಾ? ಆರಿತ್ತಲ್ಲ. 1 2 3 4 5 6 2 ಹೋಗಿದೆ. ಮತ್ತೆಲ್ಲ ಇಷ್ಟು ಉಳಿದಿದೆ. ಬಾ ನೋಡುವ, ಬೇರೆಲ್ಲ ಬಂದಿತ್ತು ನೋಡಿ. ಇನ್ನೊಂದು ಬಾಟ್ಲಿ ಉಂಟು ಒಳಗೆ, ಅದಕ್ಕೆ ಹಾಕುವ, ಅಲ್ಲಿಡಿ. ಸರಿ, ನಾನಿವಾಗ ಒಳಗೆ ಕ್ಲೀನ್ ಮಾಡ್ತೇನೆ. ಚಲೋ, ಬಾಯ್ ಬಾಯ್. ನಾನಿವಾಗ ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ ಅಂತೇಳಿ ಬಂದಿದ್ದೇನೆ. ನೋಡ್ಬೋದು, ಕಿಚನ್ ಕ್ಲೀನ್ ಮಾಡಿ ಮತ್ತೆ ಬೇರೆ ಕೆಲಸ ಮಾಡುವ ಅಂತ ಹೇಳಿ. ನಾನು ಸಣ್ಣಿದು ಶರ್ಟ್ ಹಾಕಿದ್ದೇನೆ ಬಿಕಾಸ್ ಏನ್ ಗೊತ್ತಾ, ಬಟ್ಟೆ ಒಣಗುದಿಲ್ಲ ಫ್ರೆಂಡ್ಸ್. ಈ ಮಳೆಯಿಂದಾಗಿ ಬಟ್ಟೆ ಕೂಡ ಒಣಗುದಿಲ್ಲ. ಸೊ ಅದಕ್ಕೋಸ್ಕರ ನಾನು ಸಣ್ಣಿದು ಡ್ರೆಸ್ ಹಾಕುದು. ಇವಾಗ ಸಣ್ಣ ಕ್ಲೀನ್ ಮಾಡ್ತಾ ಇದ್ದಾರೆ. ಅರ್ಧ ಆಯ್ತಲ್ಲ, ಲೈಫ್ ಇದೆ ಆಯ್ತು. ನಂಗೆ ಬೇಡ ಇತ್ತು ಬಾಲ್ಕನಿ. ರೆಂಟ್ ಕಟ್ಟುವಾಗ ಕೂಡ ಅಷ್ಟು ಬೇಜಾರಾಗುದಿಲ್ಲ, ಕ್ಲೀನಿಂಗ್ ಮಾಡುವಾಗ ಅಷ್ಟು ಬೇಜಾರಾಗ್ತದೆ.
ಮಾಡಿ ಮಾಡಿ ಮಾಡಿ. ನಂಗೆ ಆಗುದಿಲ್ಲ ಒತ್ತುಕೊಂಡು ಬರ್ಲಿಕ್ಕೆ ಅದು. ಹೋಗು. ಕಿಚನ್ ಕ್ಲೀನ್ ಆಯಿತು ನೋಡುವುದು. ನೆಕ್ಸ್ಟ್ ಇವಾಗ ಹಾಲ್ ಕ್ಲೀನ್ ಮಾಡಬೇಕು. ಇವಾಗ ನೋಡಿ ಇದ್ದ ಬಟ್ಟೆಯನ್ನೆಲ್ಲ ತಗೊಂಡು ಬರೋದು, ಇಲ್ಲಿ ರಾಶಿ ಹಾಕೋದು, ಹೇಳಿ ಒಂದೇ ಕೆಲಸ. ಸೊ ಇವಾಗ ಹಾಲ್ ಕ್ಲೀನ್ ಮಾಡೋ ರಪ್ಪ ರಪ್ಪ ಅಂತೇಳಿ. ಇವಾಗ ಸನ್ನಿ ಅಕ್ವೇರಿಯಂ ಕ್ಲೀನ್ ಮಾಡ್ತಾ ಇದ್ದಾರೆ. ಇವತ್ತು ಫುಲ್ ಸ್ಯಾಟರ್ಡೆ ಹೋಮ್ ಕ್ಲೀನಿಂಗ್ ಅಲ್ಲ, ಸ್ವಚ್ಛ ಮನೆ ಮಾಡೋದು. ನಮ್ಮ ಫಿಶಸ್ ನೋಡಿ, ಫಿಶ್ಗಳು ಇಲ್ಲಿ ಒಂದು ಕಾಣ್ತಾ ಇಲ್ಲ ಮಾರೆ. ಇಲ್ಲಿ ಉಂಟು ಎಲ್ಲ, ಇಲ್ಲಿ ಉಂಟು. ನಿನ್ನೆ 2 ತಂದಿದ್ವಿ, ಇದು ವೈಟ್ ಉಂಟಲ್ಲ, 3 ನಿನ್ನೆ 3 ತಂದಿದ್ವಿ. ಹಾಗೆ ಇಲ್ಲಿ ಕೂಡ ಉಂಟು ನೋಡಿ ಗೋಲ್ಡ್ ಫಿಶ್. ಸೊ ಇವಾಗ ಇವರಿಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಆಯ್ತಾ ಕ್ಲೀನಿಂಗ್? ಎಸ್ ಡನ್. ಅಕ್ವೇರಿಯಂ ಇದ್ದು ಕೂಡ ಕ್ಲೀನ್ ಆಯಿತು. ಈ ಕೂಕಿ ನೋಡಿ ಎಲ್ಲ ಕಡೆ ಓಡಾಡ್ತಲೇ ಉಂಟು ನೋಡಿ. ಟಿಶ್ಯೂ ನೋಡಿ, ಇವನಿಗೆ ಟಿಶ್ಯೂ ಒಂದು ಬೇಕೇ. ಇವಾಗ ನಂದು ಕಿಚನ್ ಕ್ಲೀನ್ ಆಯಿತು ನೋಡ್ಬೋದು, ಹೀಗೆ ಕಾಣಿಸ್ತಿದೆ ಅಂತ ಹೇಳಿ. ಸೊ ಇದಾಯಿತು. ಇವಾಗ ವಾಶ್ರೂಮ್ ಕ್ಲೀನ್ ಮಾಡಬೇಕು. ಹಾಗೆ ನಮ್ಮ ಕೂಕಿ ನೋಡಿ ಎಂತೆಲ್ಲ ಮಾಡ್ತಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದಾನೆ ನೋಡಿ. ಹಾಗೆ ಸನ್ನಿ ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ. ರೂಮ್ ನೋಡಿ. ಹುಡುಗರು ಕೂಡ ಇಡು ಸೈಡ್ ಇಟ್ಕೊಳ್ಬೇಕು, ನನ್ನ ಗಂಡ ಇಟ್ಕೊಂಡಾಗೆ ಅಲ್ಲ. ಒಣಗಿಸ್ತಾ ಇದ್ದಾರೆ ಇವಾಗ ನೋಡಿ, ಬಟ್ಟೆ ಒಣಗಿಸ್ತಿದ್ದಾರೆ. ಸೊ ಇವತ್ತು ಬಿಸಿಲುಂಟು, ಸಿಕ್ಕಾಪಟ್ಟೆ ಬಿಸಿಲುಂಟು ಇವತ್ತು. ನಿನ್ನೆ ಸಿಕ್ಕಾಪಟ್ಟೆ ಮಳೆ, ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ ಮಿಸ್ಟರ್? ಇವಾಗ ಅವರು ಬಟ್ಟೆ ಒಣಗಿಸ್ತಾ ಇದ್ದಾರೆ. ಸೊ ನಾನಿವಾಗ ನೆಲ ಒರೆಸ್ಬೇಕು. ಓಕೆ, ಬೇಗ ಆಗ್ತದೆ. ಇಬ್ರು ಒಟ್ಟಿಗೆ ಕೆಲಸ ಮಾಡಿದರೆ ರಪ್ಪ ಆಗ್ತದೆ ಮನೆಯಲ್ಲಿ. ಸೊ ನೋಡಿ, ಈಗ ನಾನು ನೆಲ ಒರೆಸ್ತೇನೆ. ಇವಾಗ ಒರಸಿ ಆಯಿತು. ಇವಾಗ ನಾವು ಸೋಫಾಕ್ಕೆ ಕವರ್ ಹಾಕ್ತಾ ಇದ್ದೇವೆ. ನಾನು ಊರಿಂದ ಬರುವಾಗ ಕವರ್ ತಂದಿದ್ದೆ ಸೋಫಾದ್ದು, ಅದನ್ನು ಹಾಕ್ತಾ ಇದ್ದಾರೆ ಇವಾಗ ಸನ್ನಿ. ಎಸ್ ನೋಡ್ಬೋದು, ಎಲ್ಲ ಸೋಫಾದು ಕವರ್ ತೆಗೆದು ಕ್ಲೀನ್ ಮಾಡಬೇಕು. ಸೋಫಾಕ್ಕೊಂದು ಕವರ್ ಹಾಕಿದೆ. ಆ್ಯಕ್ಚುಲಿ ಇಲ್ಲಿಗೆ ಕಡಿಮೆ ಆಯಿತು, ಗೊತ್ತೇ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಅಲ್ಲಿ ತಗೊಂಡು ಬರಬೇಕು. ಸೊ ಫ್ರೆಂಡ್ಸ್, ನಾವಿವಾಗ ಒಂದು ಇವೆಂಟಿಗೆ ಬಂದಿದ್ದೇವೆ. ಇದು ಕಾರ್ವರಿದ್ದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಉಂಟು, ಈಸ್ಟರ್ ಕಪ್ ಅಂತ ಹೇಳಿ. ಸೊ ಸನ್ನಿಯನ್ನ ಗೆಸ್ಟ್ ಆಗಿ ಕರೆದಿದ್ರು. तुमका सर्वांक सर टीम पार्टिसिपेंट्स आणि प्रोत्साह दिवंक हांगासर आयल्या. तुमकां समेस्तांक केडीडीसीच्या तर्फेन मनासो आनी घनासो स्वागत म्हणटा. सतांक मनासो स्वागत.
सर ट्रॉफी रिवीलिंग टर्न दिली वेदिशा सर माने And catch it from Joseph Matthias and Sunny from Sunshanville Blinders. Congratulations, team Mayfred. Exceptional performance by all the team members. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಿನ್ನೆ ನಾವು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಸೊ ಮಳೆಯಿಂದಾಗಿ ಎಲ್ಲ ಗಲೀಜಾಗಿತ್ತು ಮನೆ. ಸೊ ಹಾಗೆ ನಿನ್ನೆ ನಮಗೆ ಫುಲ್ ಕ್ಲೀನ್ ಮಾಡ್ಲಿಕ್ಕೆ ಆಗಲಿಲ್ಲ. ನಿನ್ನೆ ಒಂದು ಇವೆಂಟ್ ಇತ್ತು. ಸೊ ಸನ್ನಿನ ಗೆಸ್ಟ್ ಆಗಿ ಕರೆದಿದ್ರು, ಹಾಗೆ ಅಲ್ಲಿಗೆ ಹೋಗಿದ್ವಿ ನಾವು. ಸೊ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕ್ಲೀನಿಂಗ್ನ. ನೋಡ್ಬೋದು ನೀವು ಇವಾಗ ಎಷ್ಟು ಕ್ಲೀನ್ ಆಗಿದೆ. ನಿನ್ನೆ ಸನ್ನಿ ಎಲ್ಲ ಒರೆಸಿದ್ದು, ಗುಡಿಸ್ತಾ ಇದ್ದದ್ದು ಎಲ್ಲ ನೋಡಿದ್ದೀರಾ. ಹಾಗೆ ಇವಾಗ ಸ್ವಲ್ಪ ಸೆಟ್ ಎಲ್ಲ ಮಾಡಬೇಕು ಮನೇನ. ತುಂಬ ನೋಡಿ ಎಷ್ಟುಂಟು ಮಾಡಲಿಕ್ಕೆ ಅಂತಿಲ್ಲ. ಸೊ ಇವಾಗ ಅದನ್ನು ಮಾಡಬೇಕು. ಹಾಗೆ ನಾನು ಸಾಲ್ಮನ್ ಫಿಶ್ ಅಂತ ಹೇಳ್ತಾರಲ್ವ, ಸೊ ಅದನ್ನು ಇಟ್ಟಿದ್ದೇನೆ. ಅದನ್ನು ಮಾಡಬೇಕು. ಸೊ ಹಾಗೆ ಸನ್ನಿ ಇಲ್ಲ, ಸನ್ನಿ ಇವತ್ತು ಮೀಟಿಂಗಿಗೆ ಹೋಗಿದ್ದಾರೆ. ಸೊ ಹಾಗೆ ನಾನು ಒಬ್ಬಳೆ ಮಾಡಬೇಕು ಕ್ಲೀನಿಂಗ್. ಸೊ ಸ್ಟಾರ್ಟ್ ಮಾಡುವ. ಅವ್ರು ಬರೋ ಮುಂಚೆ ಪಟ 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 ಅಂತ ಕ್ಲೀನ್ ಮಾಡಬೇಕು ನನಗೆ. ಶೂ ಇದ್ದು ಹೀಗೆ ಇಟ್ಟಿದ್ದಾನೆ. ನಾನು ಬಟ್ಟೆ ಮಾಡಿದ್ರೆ ತಗೊಂಡು ಬರೋದು ಅವನಿಗೆ ಆಟ ಆಡಲಿಕ್ಕೆ. ಸೊ ಯಾವತ್ತು ನಾನು ಬಟ್ಟೆ ಮಾಡಿಸುವಾಗ ಅಥವಾ ಎಂತಾದ್ರೂ ಕೆಲಸ ಮಾಡ್ತಿರುವಾಗಲೇ ಅವನಿಗೆ ಟೈಮ್ ಸಿಗುದು ನನ್ನ ಜೊತೆ ಆಟ ಆಡಲಿಕ್ಕೆ. ಬಿಡುದೇ ಇಲ್ಲ ಅಂತ. ನನಗೆ ಕೂಡ ಖುಷಿ ಆಗ್ತದೆ ಅವನ ಜೊತೆ ಆಟ ಆಡ್ಲಿಕ್ಕೆ. ಬಂದ ಬೆಲ್ ಹೊಡಿತಾನೆ. ಇವನೇ ಫಸ್ಟಿಗೆ ಹೋಗಿ ನೋಡಿ 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 ನೋಡಿ. ನೋಡಿ ಬಂದ ಅವಸ್ಥೆ ನೋಡಿ. ನೋಡಿ ಮಸಾಲ ಹಾಕ್ತಾ ಇದ್ದೀನಿ. ನಾನು ಈ ರೀತಿ ಮಸಾಲ ಹಾಕ್ತೀನಿ. ಸ್ವಲ್ಪ ಕಾರ್ನ್ಫ್ಲವರ್, ರೆಡ್ ಚಿಲ್ಲಿ ಪೌಡರ್, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಮತ್ತೆ ಟರ್ಮರಿಕ್ ಪೌಡರ್ ಹಾಕಿ ಇದನ್ನು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡಬೇಕಿಲ್ಲ. ನಾನು ಇದು ಫಿಶ್ ಪೌಡರ್ ಇರ್ತದಲ್ಲ, ಮಸಾಲ ಫಿಶ್ ಅದೆಲ್ಲ ಹಾಕಿಲ್ಲ, ನಾಳೆ ಮಾಡಿ ಹೀಗೆ ಎಲ್ಲ ಮಸಾಲ ಮಿಕ್ಸ್ ಮಾಡೋದು ಚೆಂದ ಆಗ್ತದೆ, ಸ್ವಲ್ಪ ಟೇಸ್ಟಿಯಾಗಿ ಬರ್ತದೆ. ಸೊ ಹಾಗೆ ಒಂದು ಲೆಮನ್ ಇಡ್ತಾ ಇದ್ದೀನಿ. ನಾನು ಎಣ್ಣೆ ಹಾಕಿದಂತೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಫಿಶ್ ಹಾಕಿಲ್ಲ ನೀರು ಹಾಕಿದೆ, ಚೆಂದ ಮಾಡಿ ಮಿಕ್ಸ್ ಮಾಡಿ ಒಳ್ಳೆ ಮಿಕ್ಸ್ ಆಗಬೇಕು. ಹಾಗೆ ನೋಡಿ ಮಿಕ್ಸ್ ಆಯ್ತು, ಸ್ವಲ್ಪ ಉಪ್ಪು ಹಾಕಿ ಆಯಿತಾ. ಸೊ ಮಸಾಲ ರೆಡಿ ಆಗಿದೆ. ನಾನು ಚೆಂದ ಮಾಡಲಿಕ್ಕೆ ಹಚ್ತಾ ಇದ್ದೇನೆ, ಮಸಾಜ್ ಮಾಡ್ತಾ ಇದ್ದೇನೆ. ನೋಡ್ಬೋದು
ಒಳ್ಳೆ ವಿಶೇಷ ಇದು ಟೇಸ್ಟಿ ಆಗಿರ್ತದೆ. ಇದೆಲ್ಲ ತಿಂದು ನೋಡ್ತೇನೆ ಮಾಡಿ ಈಗ. ನಾನು ಚಪಾತಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಚಪಾತಿ 2 ಮೆಣಸಿನಿಗೆ ಬೇಡಂತೆ ಮೀಟಿಂಗಲ್ಲಿ ತಿಂದು ಬಂದಿದ್ದಾರೆ. ಅವರಿಗೆ ಮೀಲ್ಸ್ ಸಾಕಂತ ಹೇಳಿದ್ರು. ಇನ್ನೊಂದು ನಾನು 15 ಮಿನಿಟ್ಸ್ ಇಟ್ಟಿದ್ದೆ. ಸೊ ಇವಾಗ ಫ್ರೈ ಮಾಡುವ ಮೀನು. ನಾವು ತವಾ ಫ್ರೈ ಮಾಡೋದು. ಸ್ವಲ್ಪ ನಾನು ಆಯಿಲ್ ಹಾಕ್ತಾ ಇದ್ದೇನೆ, ಕೊಕೊನೆಟ್ ಆಯಿಲ್. ಸ್ವಲ್ಪ ಸಾಕು, ಬಿಕಾಸ್ ಅದರಲ್ಲಿ ಆಯಿಲ್ ಬಿಡ್ತಾರೆ ಈ ಮೀನಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಸಾಕು. ಈಗ ಮೀನನ್ನು ಹಾಕುವ. ಸ್ವಲ್ಪ ಸ್ಲೋಡು ಒಂದೇ ಥರದಲ್ಲಿ ಆಗ್ತದೆ ಇಲ್ವ ಅದು ಕೂಡ ಗೊತ್ತಿಲ್ಲ. ಸ್ವಲ್ಪ ಮಸಾಲೆ ಕೂಡ ಫ್ರೈ ಮಾಡುವ. ಸೆಕೆಂಡ್ 1 ಮೀನು ಇದನ್ನು ಕೂಡ ಇದು ಬಿಡುವ. ಹಾಗೆ ಕುಕ್ಕಿಗೆ ಮೊಟ್ಟೆ ಇಟ್ಟಿದ್ದೇನೆ. 1 ಮೊಟ್ಟೆ, ಅವನಿಗೆ ಮಧ್ಯಾಹ್ನಕ್ಕೆ 1 ಮೊಟ್ಟೆ ಕೊಡ್ತೇನೆ ನಾನು ಡೈಲಿ. ಸೊ ಹಾಗೆ ಫ್ರೈ ಆಗ್ತಾ ಉಂಟು. ಇವಾಗ ನಾನು ಚಪಾತಿ ಮಾಡಬೇಕು. ಚಪಾತಿ ಇವಾಗ ನಾನು ಪಲ್ಟಿ ಮಾಡಿದೆ, ಕಷ್ಟ ಬಂತು. ಇದನ್ನು ಪಲ್ಟಿ ಮಾಡೋದು ಅಂತ ಹೇಳಿದ್ರೆ ದೊಡ್ಡ ಟಾಸ್ಕ್ ಇಲ್ಲ, ಅದು ರೂಢಿ ಆಗ್ತದಲ್ವ, ಅದಕ್ಕೋಸ್ಕರ ಪಲ್ಟಿ ಮಾಡಿದೆ. ಹೇಗೂ ಫೈನಲಿ ಇಲ್ಲಿದು ಕ್ಲೀನ್ ಆಯಿತು. ಸೆಟ್ ಕೂಡ ಮಾಡಿ ಇಟ್ಟೆ ನಾನು. ಸೊ ನೋಡ್ಬೋದು. ಇವಾಗ ನೆಕ್ಸ್ಟ್ ರೂಮ್ ಇದೆ. ರೂಮಲ್ಲಿ ಎಷ್ಟು ಕೆಲಸ ಉಂಟು ನೋಡಿ. ಅಷ್ಟು ಬಟ್ಟೆನ ನಾನು ಮಡಚಿಡಬೇಕು. ಸಣ್ಣ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ನಾನು ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಬೇಕಾ ಚಪಾತಿ. ನನಗೆ ಶೇಪಲ್ಲೆಲ್ಲ ಮಾಡಲಿಕ್ಕೆ ಬರುತ್ತಿಲ್ಲ. ಸೊ ಈ ರೀತಿ ಮಾಡ್ತೇನೆ. ಚಪಾತಿ ರೆಡಿ ಆಯಿತು ಆ್ಯಂಡ್ ಫಿಶ್ ರೆಡಿ ಆಯಿತು. ಮೊಟ್ಟೆ ಮಾತ್ರ ರೆಡಿ ಆಗಲಿಲ್ಲ. ಸೊ ಅದೊಂದು 5 ಮಿನಿಟ್ಸ್ ಅದು ಕೂಡ ಆಗ್ತದೆ. ನೋಡ್ಬೋದು ಚಪಾತಿ ವಿತ್ ಫಿಶ್ ನೋಡಿ. ನಾನು ತಿನ್ನು ಹೊತ್ತಿಗೆ ಬರೋದು. ಬೇಕಾ ಒಂದು ಮೊಟ್ಟೆ ರೆಡಿ ಆಗಿದೆ. ಸ್ವಲ್ಪ ಬಿಸಿ ಉಂಟು, ಹಾಗೆ ಸ್ವಲ್ಪ ತಣ್ಣಗಾಗಿವೆ ಅಂತೇಳಿ ಇಟ್ಟಿದ್ದೇನೆ. ಇವಾಗ ಇಷ್ಟು ಬಟ್ಟೆ ಮಡಿಸ್ಲಿಕ್ಕೆ ಉಂಟು. ಆಮೇಲೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಅದೆಲ್ಲ ಇರುತ್ತೆ, ಬಿಕಾಸ್ ಅದೆಲ್ಲ ಆಫೀಸಿದ್ದು ಎಲ್ಲ ಐಟಮ್ಸ್ ಹಾಗೆ ಇರ್ತದೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮದೊಂದು ಚಿಕ್ಕ ಆಫೀಸ್ ಮನೆಯಲ್ಲಿ. ಸೊ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಬ್ಯಾಗ್ ಎಲ್ಲ ಉಂಟು. ಸೊ ಇಲ್ಲಿ ಇವಾಗ ಸ್ವಲ್ಪ ಅಂತ ಕ್ಲೀನ್ ಮಾಡಬೇಕು. ನಿಮಗೆ ಇವಾಗ ಕೂಕಿ ಎಲ್ಲ ಬಂದ ಹೋದ. ಇವಾಗ ಬಟ್ಟೆ ಮಡಚಿ ಆಯಿತು. ನಾನು ಇವಾಗ ಸೆಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇವಾಗ ಸೆಟ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಸನ್ನಿಧಿಯಲ್ಲಿ ಸಿಕ್ಕ ಆಫೀಸ್ ಇದೆಯಲ್ಲ, ಅದನ್ನು ಸೆಟ್ ಮಾಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು. ಸೊ ಹಾಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.